ನಮಗೆ ಅತ್ಯಂತ ಸಂತೋಷ ಆಗಿರ್ತಕ್ಕಂಥದ್ದು ಅಂತಂದರೆ ಅಯೋಧ್ಯೆಯಲ್ಲಿ ರಾಮನ ನೋಡಬೇಕು ಅಂತಕ್ಕಂಥ ನಮ್ಮ ಬಯಕೆ ಇತ್ತು. ಹಾಗಾಗಿ ಸುಮಾರು ಒಂದು 15 ಜನ ಶಾಸಕರನ್ನೆಲ್ಲರೂ ಕೂಡ ಇವತ್ತು ನಾವು ಅಯೋಧ್ಯೆಗೆ ಬಂದಿದ್ದೇವೆ. ರಾಮನ ಆಶೀರ್ವಾದವನ್ನು ತೆಗೆದುಕೊಳ್ಳಕ್ಕೆ ಬಂದಿದ್ದೇವೆ. ಮತ್ತು ಒಂದು ಸಂತೋಷ ಪಡ್ತಕ್ಕಂಥದ್ದು ಅಂದರೆ ರಾಮನ ವಿಗ್ರಹವನ್ನು ಕೆತ್ತಿದವರು, ನಿರ್ಮಾಣ ಮಾಡಿದವರು ಅದು ಮೈಸೂರಿನ ಅರುಣ್ ಯೋಗಿರಾಜ್ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಅದು ಒಂದು ನಮ್ಗೆ ಖುಷಿ ತಂದಿರ್ತಕ್ಕಂಥದ್ದು, ಸಂತೋಷ ತಂದಿರ್ತಕ್ಕಂಥದ್ದು. ಅದು ಕರ್ನಾಟಕ ಅಂದರೆ ಹನುಮಂತನ ಜಾಗ. ಇವತ್ತು ಅಯೋಧ್ಯೆ ಕರ್ನಾಟಕಕ್ಕೂ ಮತ್ತು UP-ನಲ್ಲಿ ಇರೋದಕ್ಕೂ ಸಂಬಂಧ ಇರುವಂತಕ್ಕಂಥದ್ದು ನಾವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ ಇರ್ತಕ್ಕಂಥದ್ದು. ಇವತ್ತು ರಾಮನ ದರ್ಶನ ಪಡೆಯೋದಕ್ಕೂ ನಾವೆಲ್ಲರೂ ಕೂಡ ಬಂದು ನಮಗೆ ಬಹಳ ಸಂತೋಷ ಆಗಿದೆ ಇವತ್ತು ಈ ಬರೋದಕ್ಕೆ. ಅತ್ಯಂತ ಸಂತೋಷ ಆಗಿರ್ತಕ್ಕಂಥದ್ದು ಅಂತಂದರೆ ಅಯೋಧ್ಯೆಯಲ್ಲಿ ರಾಮನ ನೋಡಬೇಕು ಅಂತಕ್ಕಂಥ ನಮ್ಮ ಬಯಕೆ ಇತ್ತು. ಹಾಗಾಗಿ ಸುಮಾರು ಒಂದು 15 ಜನ ಶಾಸಕರನ್ನೆಲ್ಲರೂ ಕೂಡ ಇವತ್ತು ನಾವು ಅಯೋಧ್ಯೆಗೆ ಬಂದಿದ್ದೇವೆ. ರಾಮನ ಆಶೀರ್ವಾದವನ್ನು ತೆಗೆದುಕೊಳ್ಳಕ್ಕೆ ಬಂದಿದ್ದೇವೆ. ಮತ್ತು ಒಂದು ಸಂತೋಷ ಪಡ್ತಕ್ಕಂಥದ್ದು ಅಂದರೆ ರಾಮನ ವಿಗ್ರಹವನ್ನು ಕೆತ್ತಿದವರು, ನಿರ್ಮಾಣ ಮಾಡಿದವರು ಅದು ಮೈಸೂರಿನ ಅರುಣ್ ಯೋಗಿರಾಜ್ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಅದು ಒಂದು ನಮ್ಗೆ ಖುಷಿ ತಂದಿರ್ತಕ್ಕಂಥದ್ದು, ಸಂತೋಷ ತಂದಿರ್ತಕ್ಕಂಥದ್ದು. ಅದು ಕರ್ನಾಟಕ ಅಂದರೆ ಹನುಮಂತನ ಜಾಗ. ಇವತ್ತು ಅಯೋಧ್ಯೆ ಕರ್ನಾಟಕಕ್ಕೂ ಮತ್ತು UP-ನಲ್ಲಿ ಇರೋದಕ್ಕೂ ಸಂಬಂಧ ಇರುವಂತಕ್ಕಂಥದ್ದು ನಾವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ ಇರ್ತಕ್ಕಂಥದ್ದು. ಇವತ್ತು ರಾಮನ ದರ್ಶನ ಪಡೆಯೋದಕ್ಕೂ ನಾವೆಲ್ಲರೂ ಕೂಡ ಬಂದು ನಮಗೆ ಬಹಳ ಸಂತೋಷ ಆಗಿದೆ ಇವತ್ತು ಈ ಬರೋದಕ್ಕೆ.